ಮಲೆನಾಡಿನಲ್ಲಿ ಮಾಡುವಂತಹ ನಿಂಬೆಹಣ್ಣು ಮತ್ತು ತೊಗರಿಬೇಳೆ ತಿಳಿ ಸಾಂಬಾರು ತುಂಬ ಟೇಸ್ಟಾಗಿರುತ್ತೆ. ಅದನ್ನು ಇವತ್ತು ನಾನು ನಮ್ಮ ಮನೆಯಲ್ಲಿ ಮಾಡ್ತಾಯಿದ್ದೀನಿ. ನಿಂಬೆಹಣ್ಣಿನ ಬೇಳೆ ತಿಳಿ ಸಾಂಬಾರು ಮಾಡಲಿಕ್ಕೆ 100 ಗ್ರಾಮ್ ತೊಗರಿಬೇಳೆಯನ್ನು ಚೆನ್ನಾಗಿ 3 ರಿಂದ 4 ಸಾರಿ ತೊಳೆದು ತೊಗೊಬಂದಿದ್ದೀನಿ. ಇದಕ್ಕೀಗ ನಾನು 1 ಲೀಟ್ರ್ ನೀರನ್ನು ಹಾಕಿ ಕುಕ್ಕರ್ ಮುಚ್ಚನ್ನು ಮುಚ್ಚಿ 3 ರಿಂದ 4 ವಿಸಲ್ ಬರೆಸ್ತೀನಿ. ಬೇಳೆ ಬೇಯೋಷ್ಟೊತ್ತಿಗೆ ನಾನಿಲ್ಲಿ ಮಸಾಲೆಗಳನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಾಣಲಿ ಚೆನ್ನಾಗಿ ಬಿಸಿಯಾಗಿದೆ. ಅದಕ್ಕೆ ಮನೆಯಲ್ಲೇ ಬೆಳೆದಿರುವಂಥ 1 ಟೇಬಲ್ ಸ್ಪೂನ್ ಕಾಳು ಮೆಣಸು, 1 ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕಿ ನಿಧಾನ ಉರಿಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಇದು ಫ್ರೈ ಆಗಿದೆ, ತಣ್ಣಗಾಗಲಿಕ್ಕೆ ಬಿಡ್ತೀನಿ. ಇದು ತಣ್ಣಗಾಗಿದೆ. ಈಗ ನಾನು ಇದನ್ನು ಒಂದು ಕುಟಣಿಗೆಗೆ ಹಾಕಿ ತರಿಯಾಗಿ ಪುಡಿ ಮಾಡ್ಕೊಳ್ತೀನಿ. ಫ್ರೆಶ್ಶಾಗಿ ಆಗಲೇ ಜೀರಿಗೆ ಮತ್ತು ಮೆಣಸನ್ನು ಫ್ರೈ ಮಾಡಿ ಕುಟ್ಟೋದ್ರಿಂದ ಒಳ್ಳೆ ಘಮ ಬರ್ತಾ ಇದೆ. ಮೆಣಸು ಮತ್ತು ಜೀರಿಗೆ ಪುಡಿ ರೆಡಿ ಆಯಿತು. ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದೇ ಕುಟ್ಟಣಿಗೆಗೆ ನಾನೀಗ ಬೆಳ್ಳುಳ್ಳಿಯನ್ನು 1 ಕೈ ಹಿಡಿಯಷ್ಟು ಬಿಡಿಸಿಟ್ಟಿದ್ದೀನಿ. ಅದನ್ನು ಹಾಕಿ ಜಜ್ಕೊಳ್ತೀನಿ. ಬೆಳ್ಳುಳ್ಳಿ ಚೆನ್ನಾಗಿ ಜಜ್ಜಿಯಾಗಿದೆ. ಇದಕ್ಕೆ ನಾನೀಗ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ತೀನಿ. ಈಗ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಕೊಡ್ತೀನಿ. ತುಂಬ ಪುಡಿ ಆಗೋದೆಲ್ಲ ಬೇಡ. ಈಗ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಕುಟ್ಟಿರೋದನ್ನ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತೀನಿ. ನಿಂಬೆಹಣ್ಣು ಮತ್ತು ಬೇಳೆ ತಿಳಿ ಸಾಂಬಾರು ಆಗಿರೋದ್ರಿಂದ ನಾನಿಲ್ಲಿ ಒಂದು ನಿಂಬೆಹಣ್ಣು ಕಟ್ ಮಾಡಿ ಅರ್ಧ ಸ್ಕ್ವೀಸ್ ಮಾಡಿ ರಸವನ್ನು ತಗೊಳ್ತಾ ಇದ್ದೀನಿ. ಅರ್ಧ ನಿಂಬೆಹಣ್ಣಿನ ರಸ ಸಾಕು. ಸಂಡೇ ನಾನ್ ವೆಜ್ ಎಲ್ಲ ತಿಂದು ಸಾಕಪ್ಪ ಮಸಾಲೆ ಪದಾರ್ಥ ಅನಿಸಿದಾಗ ಈ ಥರ ಮನೆಯಲ್ಲಿ ನಿಂಬೆಹಣ್ಣಿನ ಬೇಳೆ ತಿಳಿ ಸಾಂಬಾರು ಮಾಡಿಕೊಂಡು ಊಟ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಅದು ನಿಂಬೆಹಣ್ಣಲ್ಲಿ ಜ್ಯೂಸ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಇನ್ನೊಂದರಿಂದ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈಗ ಒಂದು ಅಗಲವಾದ ಪಾತ್ರೆ ತಗೊಳ್ಳೋಣ. ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ, ಅಗಲವಾಗಿದೆ ಇದು. ಇದಕ್ಕೀಗ ನಾನು ಎಲ್ಲ ಪದಾರ್ಥಗಳನ್ನು ಒಂದೊಂದಾಗಿ ಹಾಕ್ಕೊಳ್ತಾ ಬರ್ತೀನಿ. ಮೊದಲಿಗೆ ನಾನಿಲ್ಲಿ 1 ಕೈ ಹಿಡಿಯಷ್ಟು ತುರಿದಿರುವಂಥ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಕುಟ್ಟಿಟ್ಟಂಥ
ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. 2 ಟೊಮೆಟೊವನ್ನು ಉದ್ದವಾಗಿ ತೆಳ್ಳಗೆ ಕಟ್ ಮಾಡಿಟ್ಟಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. 5 ಹಸಿಮೆಣಸಿನಕಾಯಿಯನ್ನು 2 ಭಾಗ ಮಾಡಿ ಇಟ್ಟಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. 2 ಈರುಳ್ಳಿಯನ್ನು ಉದ್ದಕ್ಕೆ ತೆಳ್ಳಗೆ ಕಟ್ ಮಾಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕೈ ಹಿಡಿ ಕೊತ್ತಂಬರಿ ಸೊಪ್ಪನ್ನು ದಪ್ಪ ದಪ್ಪವಾಗಿ ಕಟ್ ಮಾಡಿದ್ದೀನಿ, ತುಂಬ ಚಿಕ್ಕದಾಗಿ ಕಟ್ ಮಾಡೋದೇನು ಬೇಡ. ಇಲ್ಲಿ ಬೇಳೆ ಬೆಂದಿದೆ, ನನಗೆ ಬೇಳೆ ಕಟ್ಟಬೇಕು. ಕಟ್ಟಂದರೆ ಬೇಳೆ ಏನಿಲ್ಲ, ಇದು ಚೆನ್ನಾಗಿ ಬೆಂದು ನೀರು ಥರ ಆಗಿದೆ. ಈ ಥರ ಬೇಳೆ ಕಟ್ಟು ರೆಡಿಯಾಗಿದೆ. ಅಷ್ಟು ಚೆನ್ನಾಗಿ ಬೆಂದಿದೆ ಬೇಳೆ, ಈ ಥರದೇ ಬೇಕು ನೀರು. ಇದನ್ನೀಗ ನಾನು ಈ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಏನು ಮಸಾಲೆ ಎಲ್ಲ ಹುರಿಯೋದು ಏನಿಲ್ಲ, ಹಾಗೆ ಹಾಕೋದಷ್ಟೇ. ಬೇಳೆ ಹಾಕಿದಾಯಿತು. ಇದು ಸ್ವಲ್ಪ ದಪ್ಪವಾಗಿದೆ, ತಿಳಿ ಸಾಂಬಾರಾಗಿರೋದ್ರಿಂದ ಸ್ವಲ್ಪ ತೆಳ್ಳಗಿರಬೇಕು. ಇದಕ್ಕೆ ನಾನು ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಸ್ಟವ್ನ ಆನ್ ಮಾಡಿ ಕುದೀಲಿಕ್ಕೆ ಇಡಬೇಕು. ಮೊದಲೇ 1 ಲೀಟ್ರ್ ಹಾಕಿದ್ದೆ, ಈಗ ಇನ್ನೊಂದು ಅರ್ಧ ಲೀಟ್ರ್ ಹಾಕ್ಕೊಳ್ತೀನಿ. ಈಗ ಕರೆಕ್ಟಾಗಿದೆ, ತೆಳುವಾಗಿದೆ. 1 ಟೀ ಸ್ಪೂನು ಅರಿಶಿನ ಪುಡಿಯನ್ನು ಹಾಕ್ತೀನಿ ಇದಕ್ಕೀಗ. ರುಚಿಗೆ ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರಲಿಕ್ಕೆ ಬಿಡ್ತೀನಿ. ಎಲ್ಲ ಮಸಾಲೆಯು ಹಸಿಯಾಗಿರೋದ್ರಿಂದ ಸ್ವಲ್ಪ ಅದು ಕುದಿ ಬರಬೇಕು. ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ನಾನು ಕುಟ್ಟಿ ಇಟ್ಟಿದ್ದ ಕಾಳುಮೆಣಸು ಮತ್ತು ಜೀರಿಗೆ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಂಬೆ ರಸವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಂಬೆ ರಸದಲ್ಲಿ ಬೀಜ ಇದ್ದರೆ, ನಿಂಬೆಹಣ್ಣಿನ ಬೀಜ ಇದ್ದರೆ ತೆಗಿಬೇಕಿತ್ತು. ಈಗ ಘಮ ಘಮ ಅಂತ ಇರುವಂಥ ನಿಂಬೆಹಣ್ಣಿನ ಬೇಳೆ ತಿಳಿ ಸಾಂಬಾರು ರೆಡಿ ಆಯಿತು. ಇದಕ್ಕೊಂದು ಒಗ್ಗರಣೆಯನ್ನು ಕೂಡ ಕೊಡಬೇಕು, ಇನ್ನೂ ತುಂಬ ಘಮ ಘಮ ಅಂತದೆ. ಸ್ಟವ್ನ ಆಫ್ ಮಾಡಿದ್ದೀನಿ. ಸಾಂಬಾರು ರೆಡಿಯಾಗಿದೆ. ಒಂದು ಚಿಕ್ಕ ಬಾಣಲೆಯನ್ನು ಚೆನ್ನಾಗಿ ಬಿಸಿ ಮಾಡಿ 4 ಟೀ ಸ್ಪೂನ್ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ಟವ್ನ ಆಫ್ ಮಾಡಿ ಸಾಸಿವೆನ ಹಾಕ್ತೀನಿ. ತುಪ್ಪ ಚೆನ್ನಾಗಿ ಬಿಸಿಯಾಗಿದೆ, ಸಾಸಿವೆನ ಹಾಕ್ತೀನಿ. ಆ ಬಿಸಿಗೆ ಸಾಸಿವೆ ಚೆನ್ನಾಗಿ ಸಿಡಿತಾ ಇದೆ. ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಈ ಒಗ್ಗರಣೆಯನ್ನು ನಿಂಬೆಹಣ್ಣಿನ ಬೇಳೆ ತಿಳಿ ಸಾಂಬಾರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ.
ನಮ್ಮ ಮನೆಯಲ್ಲಂತೂ ಇವತ್ತು ನಿಂಬೆಹಣ್ಣಿನ ಬೇಳೆ ತಿಳಿ ಸಾಂಬಾರು ರೆಡಿಯಾಗಿದೆ. ಮಕ್ಕಳು ನಾನು ಎಲ್ಲ ಇದನ್ನೇ ಊಟ ಮಾಡೋದು ಇವತ್ತು ಬಡಿಸ್ಕೊಂಡು. ನೀವು ಕೂಡ ನಿಮ್ಮ ಮನೆಯಲ್ಲಿ ಮಿಸ್ ಮಾಡದೆ ಒಮ್ಮೆ ಆದರೂ ಟ್ರೈ ಮಾಡಿ, ತುಂಬ ಟೇಸ್ಟಾಗಿರುತ್ತೆ. ಓಕೆ, ಬಾಯ್.